ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಪ್ರಿಪರೇಷನ್ ಆಗಿದೆ ಅಂತ ನೋಡಲಿಕ್ಕೆ ಮತ್ತು ದೇವಿ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಜಗನು ಫುಲ್ಲು ರೆಡಿಯಾಗಿದ್ದಾನೆ. ಅವನು ಹಾಗೆ ಸ್ಕೂಲಿಗೆ ಬಿಡೋಣ ಅಂತ ಅವನಿಗೂ ಮುಗಿಸ್ಕೊಂಡು ನೋಡೋಣ ಹೇಗೆ ರಶ್ ಇರುತ್ತೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇನ್ನು 1 ವೀಕ್ ಅಷ್ಟೇ ಉಳಿತು ಜಾತ್ರೆಗೆ. ಮತ್ತು ಇವತ್ತು 12th ಮಾರ್ಚ್ ಅಂಕಿತಂದು ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಅಂಕಿತಾ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನಗೆ. ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ನಿನಗೆ. ಒಳ್ಳೆಯದಾಗಲಿ. ನಮ್ಮ ಮನೆ ಲಕ್ಷ್ಮಿನೇ ಅವಳು. ಯಾಕಂದರೆ ನನಗಂತೂ ಹೆಣ್ಮಕ್ಳಿಲ್ಲ. ಸೊ ಅವಳೇ ನಮ್ಮ ಪಾಪು ಅಂತ ಅಂದ್ಕೊಂಡಿದ್ದೀವಿ, ಹೆಣ್ಣು ಪಾಪು ಅಂತ. ಅವಳು ಹುಟ್ಟಿದಾಗಿಂದನೂ ತುಂಬ ಅಟ್ಯಾಚ್ ಅವಳು ನಮಗೆ. ಹಾಗಾಗಿ ಅವಳಿಗೆ ತುಂಬ ಅಟ್ಯಾಚ್ ನಾವು. ಗೋಲು, ಜಗನಿಗೆ ನಾವೆಲ್ಲರೂ ಗೋಲು ಅಂತ ಕರಿತೀವಿ. ಗೋಲುನೂ ಅವಳು ಅಂತೂ ತುಂಬ ಅಂದರೆ ತುಂಬ ಪೆಟ್ಟು ಫ್ರೆಂಡ್ಸು. ಅಕ್ಕು ಗೋಲು ಅಂತಲೇ ಇರ್ತೀವಿ ನಾವು. ಸರಿ ಬನ್ನಿ, ಟೈಮ್ ಆಯಿತು, ಹೋಗಿ ಬರೋಣಂಥ ದೇವಸ್ಥಾನಕ್ಕೆ. ಮತ್ತೆ ಸಿಗೋಣ ಫ್ರೆಂಡ್ಸ್. ಈಗ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಮಹಾಮಂಟಪ ಹೇಗೆ ರೆಡಿ ಆಗ್ತಾ ಇದೆ. ಫುಲ್ಲು ಈ ಸತಿ ಅಂತೂ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಆಗ್ತಿದೆ. ಒಂಥರ ಅರಮನೆಗೆ ನಾವು ಹೋಗ್ತಾ ಇದ್ದೀವೇನೋ ಅನ್ನಿಸ್ಬೇಕು, ಆ ಥರ ಫುಲ್ಲು ರೆಡಿ ಮಾಡ್ತಾಯಿದ್ದಾರೆ. ಈ ಸತಿ ಅಂತೂ ಫುಲ್ಲು ಡಿಫ್ರೆಂಟಾಗಿದೆ ಮಂಟಪ. ಎವ್ರಿ ಟೈಮ್ ಬೇರೆ ಥರ ಇರ್ತಿತ್ತು. ಈ ಸತಿ ಅಂತೂ ಫುಲ್ ಮಸ್ತಾಗಿ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಹೇಗಾಗಿದೆ ನೋಡಿ. ಇಲ್ಲೆಲ್ಲ ಯಾವ ಥರ ಸೇಮ್ ಅರಮನೆ ಫೀಲೇ ಆ ಥರನೇ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು. ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆನೇ ಹೋಗಿದ್ವಿ, 7 ಗಂಟೆ ಸುಮಾರು. ಆಗಲೇ ಎಷ್ಟು ಜನ ಬಂದಿದ್ರು ಗೊತ್ತಾ. ಇನ್ನು ಒಂದು ವಾರ ಇರೋದು ಜಾತ್ರೆಗೆ. ಕರೆಕ್ಟ್ ನೆಕ್ಸ್ಟ್ ಮಂಗಳವಾರನೇ ಇರೋದು. ಇಲ್ಲೆಲ್ಲ ನೋಡಿ, ಈಗ ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಜಾತ್ರೆಗೆ ಇಲ್ಲಂತರೂ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ. ಇಲ್ಲೆಲ್ಲ ದೀಡ್ ನಮಸ್ಕಾರ ಹಾಕ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲೆಲ್ಲ ಶವರೆಲ್ಲ ಹಾಕಿರ್ತಾರೆ. ಅಲ್ಲಿ ದೀಡ್ ನಮಸ್ಕಾರ ಹಾಕ್ತಾ ಇರ್ತಾರಲ್ಲ, ಅವರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾವು ಲೈನಿಗೆ ನಿಂತಿದ್ದೀವಿ. ಹೀಗೆ ಮೇಲಿಂದ ಹೋಗೋದು ಲೈನಿಗೆ. ಸ್ಟೆಪ್ಸ್ ಎಲ್ಲ ಹತ್ತಿ ಮೇಲ್ಗಡೆ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ. ನಾವು ಬೆಳಗ್ಗೆನೇ ಎದ್ದು ಹೋಗಿದ್ವಿ. ಇಲ್ಲಿ ನೋಡಿ, ನಮ್ಮ ಸಮರ್ಥ ಎಲ್ಲಿ ಕುಂತಿದ್ದಾನೆ. ಗೋಪುರದ ಹತ್ರ ಕೂತಿದ್ದಾನೆ ಅವನು. ಪಾಪ ಬೆಳಗ್ಗೆನೇ ಅವನು ಎದ್ದಿದ್ದ. ಹಾಗೆ ಎತ್ಕೊಂಡು ಹೋದ್ವಿ. ಅವನಿಗೆ ಫ್ರೆಶ್ಶೂ ಮಾಡಿಲ್ಲ, ಮಲ್ಕೊಂಡಿದ್ದ ಅವನು. ಆ್ಯಕ್ಚುಲಿ ಗಾಡಿಯಲ್ಲಿ ಬರ್ತಾನೆ ಎದ್ದ. ಹಾಗೆ ಕರ್ಕೊಂಡು ಹೋದ್ವಿ. ಅವನೇನು ಸಣ್ಣ ಪಾಪು ಅಲ್ಲ, ನಡೆಯುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಜನ ಅಂತೂ ತುಂಬ ಜನ ಇದ್ದರು. ಇನ್ನೂ ಇದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಜನ ಇರ್ತಾರೆ ಜಾತ್ರೆಗೆ. 10 ಪಟ್ಟೆ 100 ಪಟ್ಟೆ ಹೇಳ್ಬೋದು. ಇಡೀ ದಾವಣಗೆರೆನೇ ಆವತ್ತಿನ ದಿನ ಅಲ್ಲಿರುತ್ತೆ. ಮಂಗಳವಾರ ಫುಲ್ ಅಂದರೆ ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ, ಉತ್ಸವ ಮೂರ್ತಿ ಇದು. ಈ ಮೂರ್ತಿನ ಮೆರವಣಿಗೆ ಮಾಡ್ತಾರೆ. ದುರ್ಗಾಂಬಿಕಾ ದೇವ್ರದ್ದು ಮೂರ್ತಿ ಇದು. ಇಲ್ಲಿ ನೋಡಿ, ವಿಶೇಷ ಏನಂದರೆ ನಮ್ಮ ದುರ್ಗಮ್ಮನ ದೇವಸ್ಥಾನದ್ದು 2 ಶಿವಲಿಂಗಗಳಿದೆ, ಪಕ್ಕನೇ ಇದೆ ಅದು. ನೋಡಿ, ಫಸ್ಟು ಸಿಗೋದೆ ಈಶ್ವರ, ಆಮೇಲೆ ಗಣೇಶ. ಇಲ್ಲಿ ನೋಡಿ, 2 ಶಿವಲಿಂಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಆಗಲೇ ಎಲ್ಲ ಉಡಿ ಸಾಮಾನೆಲ್ಲ ಕೊಡ್ತಿದ್ದಾರೆ. ನೋಡಿ, 2 ಶಿವಲಿಂಗ ಇದೆ. ಉಡಿ ಸಾಮಾನು ಎಲ್ಲ ಬಾಗಿ ಬಿಫೋರೇ ಎಲ್ಲ ಕೊಡ್ತಿದ್ದಾರೆ. ಯಾಕಂದರೆ ಅವತ್ತಿನ ದಿನ ತುಂಬ ರಶ್ ಇರುತ್ತಲ್ಲ. ಮತ್ತು ದೂರ ಇದ್ದವರೆಲ್ಲ ಪಾಪ ಏನು ಮಾಡ್ತಾರೆ, ಅನುಕೂಲ ಹೆಂಗಾಗುತ್ತೋ ಹಂಗೆ ಮಾಡ್ತಾರೆ. ನೋಡಿ, ಅವತ್ತಿನ ದಿನ ದುರ್ಗಮ್ಮಂಗೆ ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಾಗಿತ್ತು. ಬೆಣ್ಣೆ ಅಲಂಕಾರ, ಡ್ರೈ ಫ್ರೂಟ್ಸ್ 2 ಸೇರಿ ಅಲಂಕಾರ ಮಾಡಿದರು ದುರ್ಗಮ್ಮ ದೇವರಿಗೆ. ನೋಡಿ, ದೇವಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವ. ನೆಕ್ಸ್ಟ್ ವೀಕೆಂಡ್ ದೇವಿ ಹಬ್ಬ. ಇದು ನೋಡಿ ಫ್ರೆಂಡ್ಸ್, ಮಕ್ಕಳ ದೇವರೇ ಅಂತಾರೆ. ಅದು ಮಕ್ಕಳಿಗೆ ಎಂಥ ಕೆಮ್ಮೆ ಇರಲಿ, ಅಲ್ಲಿ ಬಂದು ಕಾಯಿ ಹೀಗೆ ಉರುಳು ಕೊಟ್ಟರೆ ಸಾಕು. ಕಾಯಿ
ಕೆಮ್ಮು ಕಮ್ಮಿ ಆಗಿಬಿಡುತ್ತೆ ಮತ್ತು ಮಕ್ಕಳು ಕಿರಿಕಿರಿ ಮಾಡಲ್ಲ. ಇಲ್ಲಿ ನೋಡಿ ತುಲಾಭಾರ ಮಾಡ್ತಿದ್ರು, ತುಲಾಭಾರ ಅದು ಹಾಗೆ ಗ್ಲಿಮ್ಸ್ ತಕ್ಕೊಂಡೆ. ಬೇಡ್ಕೊಂಡಿರ್ತಾರಲ್ವ, ಹರಕೆ ಇರುತ್ತೆ, ಸೊ ಮಾಡ್ತಾರೆ ಸೇವೆ. ಇಲ್ಲಿ ನೋಡಿ ಇನ್ನೂ 1 ವೀಕ್ ಇದೆ ಜಾತ್ರೆಗೆ, ಆಗಲೇ ಹೀಗೆ ಉರುಳು ಸೇವೆ ಎಲ್ಲ ಮಾಡ್ತಿದ್ದಾರೆ, ದೀಡ್ ನಮಸ್ಕಾರ ಹಾಕೋದು ಎಲ್ಲ. ಈಗ ಎಷ್ಟು ಫ್ರೀ ಇದೆನಾ ಫ್ರೆಂಡ್ಸ್, ಜಾತ್ರೆ ದಿನವೂ ನಾವು ಹೋಗಿರ್ತೀವಲ್ಲ, ತೋರಿಸ್ತೀನಿ ನಿಮಗೆ. ಅಷ್ಟು ರಶ್ ಇರುತ್ತೆ, ಒಬ್ರೊಬ್ರು ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ ಅವತ್ತಿನ ದಿನ ಅಂತೂ. ಇಲ್ಲೆಲ್ಲ ಎಕ್ಸಿಟಿಗೆ ಇದು ಮೇಲ್ಗಡೆ ಬ್ರಿಡ್ಜು, ಹೀಗೆ ಮೇಲಿಂದ ಹೋಗಿ ಬರೋದು. ಇಲ್ಲಿ ನೋಡಿ ಮನೆಗೂ ಒಂದೊಂದು ಕುರಿ ರೆಡಿ ಇದ್ದಾವಾಗಲೇ. ಇಲ್ಲಿ ನೋಡಿ ದೀಡ್ ನಮಸ್ಕಾರ ಹಾಕ್ತಾಯಿದ್ದಾರೆ. ಮತ್ತು ದೂರ ಇರೋರು ಇರ್ತಾರೆ, ಊರಿಂದ ಬರೋರು ಇರ್ತಾರೆ, ಬಂದಿರೋರು ಇರ್ತಾರಲ್ವ, ಸೊ ತಾಯಿಗೆ ಹೇಗೆ ಬೇಡ್ಕೊಂಡಿರ್ತಾರೋ ಆ ಥರ ಅವ್ರವ್ರ ಅನುಕೂಲ ತಕ್ಕಂಗೆ ಸೇವೆನ ಸಲ್ಲಿಸ್ತಾ ಹೋಗ್ತಾರೆ ದೇವರಿಗೆ. ಒಟ್ಟು ಯಾರಿಗೂ ದೇವರು ಬೇಜಾರು ಮಾಡೋಕ್ಕೆ ಹೋಗಲ್ಲ, ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿರಿ ಅಂತಾರೆ. ಸೊ ಅವ್ರವ್ರ ಅನುಕೂಲ ತಕ್ಕಂಗೆ ದೇವರಿಗೆ ಸೇವೆ ಮಾಡ್ತಾರೆ ಎಲ್ಲರೂ ಬಂದು. ಬಟ್ ಯಾರೂ ಬಿಡಲ್ಲ ಫ್ರೆಂಡ್ಸ್, ಬಿಫೋರ್ ಆಗಲಿ ಆಫ್ಟರ್ ಆಗಲಿ ಎಲ್ಲರೂ ಪ್ರತಿಯೊಂದು ಮನೆಯಿಂದನೂ ದೇವಿಗೆ ಉಡಿ ಬರುತ್ತೆ. ಮತ್ತು ಪ್ರತಿಯೊಬ್ಬರು ಅವ್ರ ಮನೇಲಿ ಒಬ್ಬರಾದರೂ ದೀಡ್ ನಮಸ್ಕಾರ ಹಾಕೋರು ಇರ್ತಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಆಗುತ್ತಿದು. ಇದು ಜಾತ್ರೆ ಇದೆ ಅಲ್ಲ, 2 ವರ್ಷಕ್ಕೆ ಒಂದು ಸತಿ ಆಗುತ್ತೆ. ಈಗ 2024 ಅಲ್ವಾ, ಸೊ ನೆಕ್ಸ್ಟ್ 25ಕ್ಕೆ ಆಗೋಲ್ಲ, 26ಕ್ಕೆ ಮತ್ತೆ ಆಗುತ್ತೆ. 1 ವರ್ಷ ಬಿಟ್ಟು 1 ವರ್ಷ ಮತ್ತೆ ಜಾತ್ರೆ ಆಗುತ್ತೆ. ನೋಡಿ ಇಲ್ಲೆಲ್ಲ ಮಂಟಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನೋಡಿ ಒಂದೊಂದು ಕಂಬನೂ ಎಷ್ಟು ಚೆನ್ನಾಗಿದೆ, ಒಂಥರ ಸೇಮ್ ಅರಮನೆ ಫೀಲೇ ಬರ್ತಿದೆ. ಈ ಸತಿ ಅಂತೂ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಗ್ರ್ಯಾಂಡ್ ಲುಕ್ಕೇ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಎಲ್ಲ ನೀಟಾಗಿ ಫಿನಿಶಿಂಗ್ ಆದಮೇಲೆ ಮತ್ತೆ ಒಂದು ಸತಿ ನಾವು ಜಾತ್ರೆ ದಿನ ಹೋಗ್ತೀವಲ್ಲ, ಅವತ್ತೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ನೈಟ್ ಲೈಟಿಂಗ್ಸಲ್ಲೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಂತು ನೋಡಿ ಫೇಮಸ್ ಶಾವ್ಗೆ ಹೋಟೆಲ್, ದುರ್ಗಮ್ಮನ ದೇವಸ್ಥಾನದಿಂದ ಹೀಗೆ ಮುಂದೆ ಬಂದ್ರೇ ಸಿಗುತ್ತೆ. ಎಷ್ಟೋ ಸುಮಾರು ವರ್ಷ ಹಳೆಯದಿದು ಶಾವ್ಗೆ ಹೋಟೆಲ್, ನಾವು ಸಣ್ಣವರಿದ್ದಾಗಿಂದನೂ ಬರ್ತಿರೋ ಶಾವ್ಗೆ ಹೋಟೆಲ್. ಈ ರೋಡಿಗೆ ಬಂದರೆ ನಾವು ಇಲ್ಲಿ ಹೋಗೋದಂತೂ ಫಿಕ್ಸ್. ಸೊ ಜಗನಿಗೂ ಮತ್ತು ಬೆಳಗ್ಗೆನೇ ನಾವು ಹೋಗಿದ್ವಲ್ಲ, ಹಾಗೆ ತಿಂಡಿ ತೊಗೊಂಡು ಅವನಿಗೂ ಮತ್ತು ಸ್ಕೂಲಿಗೆ ಬಿಡಬೇಕಲ್ಲ, ಹಾಗಾಗಿ ತಿಂಡಿ ತೊಗೊಂಡ್ವಿ. ಹಾಗೆ ನಾನು ಅವ್ರಿಗೆ ಕೇಳಿದೆ ಇಲ್ಲಿದ್ದು ಗ್ಲಿಮ್ಸ್ ತೊಗೊಳ್ಳ ಅಂತ. ತೊಗೊಳಮ್ಮ, ನೀನೇನು ಕೇಳ್ತೀಯಲ್ಲ, ನಮಗೆ ಮುಂಚಿಂದನೂ ಪರಿಚಯ ಅಲ್ವಾ ನೀವು ಅಂತ ಹೇಳಿದ್ರು. ನಾನು ನೋಡಿರಿ ಫ್ರೆಂಡ್ಸ್, ಇದ್ರದ್ದೊಂದು ಸ್ಟೋರಿ ಹೇಳ್ತೀನಿ. ನನಗೆ ಪ್ರೆಗ್ನೆಂಟ್ ಇದ್ದಾಗೂ ನಾವು ಚಿತ್ರದುರ್ಗದಲ್ಲಿದ್ವಿ, ಜಗನಿಗೆ ಪ್ರೆಗ್ನೆಂಟ್ ಇದ್ದಾಗ. ಆವಾಗ ಈ ಶಾವಿಗೆ ತಿನ್ಬೇಕಂತ ನನಗೆ ಬಯಕೆ ಹುಟ್ತಾಯಿತ್ತು. ಸೊ ಬಸ್ಸಿಗೆಲ್ಲ ಹಾಕ್ಕೊತಿದ್ದೆ ನಾನು, ನಮ್ಮ ಅಣ್ಣ ಬಂದು ಹಾಕ್ತಾಯಿದ್ದ, ಟ್ರಾನ್ಸ್ಪೋರ್ಟ್ ಮಾಡ್ಕೊತಿದ್ವಿ. ಇಷ್ಟು ಇಷ್ಟ ಶಾವಿಗೆ ಅಂದರೆ. ಮತ್ತು ಈ ಟೇಸ್ಟು ದಾವಣಗೆರೆಯಲ್ಲಿ ನಿಮಗೆ ಎಲ್ಲೆಲ್ಲೂ ಸಿಗೋದಿಲ್ಲ, ಇಲ್ಲೇ ಸಿಗೋದು. ಸೊ ಶಾವಿಗೆದ ಒಂದು ಸ್ಮಾಲ್ ಕತೆ. ಈ ರೋಡಿಗೆ ಬಂದ್ರೇ ಒಂದು ಖುಷಿ, ಹಳೇ ಪೇಟೆ ರೋಡಿದು. ಇಲ್ಲಿ ನೋಡಿ ಕನಿಕಾ ಪರಮೇಶ್ವರಿ ದೇವಸ್ಥಾನ. ಇಲ್ಲೆಲ್ಲ ಜಾತ್ರೆ ದಿನ ಫುಲ್ಲು ಅಂಗಡಿ ಹಾಕಿರ್ತಾರೆ. ನಿಮಗೆ ಜಾತ್ರೆ ದಿನವೂ ತೋರಿಸ್ತೀನಿ ನೋಡಿ ಹೆಂಗೆ ನಮ್ಮ ದಾವಣಗೆರೆ ಮಿಂಚ್ತಾ ಇರುತ್ತೆ, ಹಳೆಯ ದಾವಣಗೆರೆ ಅಂತ. ಮತ್ತು 1 ತಿಂಗಳು ನಡೆಯುತ್ತೆ ಫ್ರೆಂಡ್ಸ್ ಜಾತ್ರೆ, ಮಸ್ತಿರುತ್ತೆ ಅಂದರೆ ಮಸ್ತಿರುತ್ತೆ ನೋಡಿ. ಇಲ್ಲೆಲ್ಲ ಬರೋದೇ ಒಂದು ಖುಷಿ ನಮಗೆ. ನಾವಿರೋ ಏರಿಯಾಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸು, ಬಟ್ ಇಲ್ಲಿ ಬಂದಷ್ಟು ಖುಷಿ ಎಲ್ಲೂ ಆಗಲ್ಲ. ಇದು ನೋಡಿ ದೊಡ್ಡಪೇಟೆ ಗಣೇಶನ ದೇವಸ್ಥಾನ, ಇಲ್ಲಿ ಬರೋ ಖುಷಿನೇ ಬೇರೆ. ಮಂಗಳವಾರ ಸಾಯಂಕಾಲ ಹೇಳಿದ್ನಲ್ಲ ಅಂಕಿತನ ಬರ್ಡೇ ಇದೆ ಅಂತ, ಸೊ ಅಂಕಿತನ ಬರ್ಡೇಗೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಕಡೆಯಿಂದ ಅಂಕಿತಾಗೆ ಒಂದು ಸ್ಮಾಲ್ ಗಿಫ್ಟ್, ಸರ್ಪ್ರೈಸ್ ಅಂತ ಹೇಳ್ಬೋದು. ಅವ್ರ ಚಿಕ್ಕಪ್ಪ ಒಂದು ಸಣ್ಣ ಕೇಕ್ ತಂದಿದ್ದಾರೆ ಅವಳಿಗೋಸ್ಕರ. ನಾನು ಕೇಳಿದೆ ಜಗನಿಗೆ, ಅಕ್ಕಗೇನು ಕೊಡೋಣಪ್ಪ, ಗಿಫ್ಟ್ ಕೊಡೋಣ ಇಲ್ಲ ಕೇಕ್ ತೊಗೊಂಡು ಹೋಗೋಣ ಅಂತ. ಸೊ ಅವ್ನು ಕೇಕ್ ಅಂತ ಚೂಸ್ ಮಾಡ್ದ, ಹಾಗಾಗಿ ಅವ್ರ ಪಪ್ಪ ಕೇಕ್ ತೊಗೊಂಬಂದರು. ಈಗ ಹೋಗೋಣ. ಅವಳ ಬರ್ಡೇ ಆ್ಯಕ್ಚುಲಿ ಜಾತ್ರೆಗೆ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಜಾತ್ರೆ ಹತ್ತಿರ ಬಂತಲ್ಲ, ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅಂತ ಜಾತ್ರೆಗೆ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಸಿಂಪಲ್ಲಾಗಿ ಅಷ್ಟೇ, ಅಂದರೆ ಸ್ಕೂಲಲ್ಲೂ ಮಾಡಿರ್ತಾರಲ್ಲ, ಹಾಗಾಗಿ ಮತ್ತು ಬೇಜಾರಾಗಬಾರ್ದು ಅಂತ ಈಗ ಒಂದು ಸತಿ ಕೇಕ್ ಕಟ್ ಮಾಡ್ತಾರೆ, ಅವಾಗ ಒಂದು ಸತಿ ಕೇಕ್ ಕಟ್ ಮಾಡ್ತಾರೆ.
ಅವಳಿಗೆ ಡಬಲ್ ಸೆಲೆಬ್ರೇಷನ್ ಅವಳದು. ಹಾಗಾಗಿ ಅವಳ್ದು ಯಾವಾಗಲೂ ಜಾತ್ರೆ ಟೈಮಿಗೆ ಬರುತ್ತೆ ಬರ್ಡೇ. ಹಾಗಾಗಿ 2 ಟೈಮ್ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಹೋಗ್ತಾ ಇದ್ದೀವಿ ನಾವು. ಮತ್ತು ಅಂದರೆ ಅವ್ರ ಸ್ಕೂಲಲ್ಲಿ ಈಗ ಸೆಲೆಬ್ರೇಷನ್ ಮಾಡಿರ್ತಾರಲ್ಲ, ಅವ್ರ ಸ್ಕೂಲಲ್ಲಿ ಈಗ ಕೇಕು ಅದೆಲ್ಲ ಕೊಡೋಂಗಿಲ್ಲ. ಏನಾದರೂ ಥಿಂಗ್ಸ್ ಈ ಥರ ಕೊಡಬೇಕು, ಪೆನ್ಸಿಲ್ ಆಗಲಿ, ಈ ಥರ ಏನಾದರೂ ಐಟಮ್ಸ್ ಅವ್ರಿಗೆ ಯೂಸ್ ಆಗೋಂಥ ಐಟಮ್ಸ್ಗಳು ಕೊಡಬೇಕು. ಅವಳು ಏನೋ ಪೆನ್ಸಿಲಿಂದೆಲ್ಲ ಕಿಟ್ಟು, ಪೆನ್ಸಿಲ್, ಸ್ಕೇಲು, ರಬ್ಬರು, ಎರೇಸರು, ಶಾರ್ಪ್ನರೆಲ್ಲ ಇರೋದು ಕಿಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ಲು. ಕೊಟ್ಟಿದ್ದಾಳೆ. ಅದೇ ಹೋಗ್ತಾ ಇದ್ವಿ ನಾವು. ಬನ್ನಿ. ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ, ಕುರ್ತಾ ಹಾಕಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂಕಿತಾ. ನಿನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ, ಎಲ್ಲ ಒಳ್ಳೆಯದಾಗಲಿ ನಿನಗೆ. ಮತ್ತು ಅಂಕಿತಾ ಬಗ್ಗೆ ಹೇಳಬೇಕು ಅಂದರೆ ಅವಳೊಂಥರ ಟಾಮ್ ಬಾಯ್. ಗರ್ಲ್ ಥರ ಇರೋದೇ ಇಲ್ಲ ಅವಳು, ಒಂಥರ ಬಾಯ್ ಥರನೇ ಇರ್ತಾಳೆ. ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಮಸ್ತಾಗಿ ಇರ್ತಾಳೆ. ತುಂಬ ಖುಷಿಯಾಗುತ್ತೆ ಅವಳಿಗೆ ನೋಡಿದರೆ. ಬಟ್ ಓದೋದ್ರಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಬ್ರಿಲಿಯಂಟ್ ಇದ್ದಾಳೆ. ಒಂದು ಸತಿ ಹೇಳಿದರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಚೆನ್ನಾಗಿ ಕಾಣ್ತಾಳೆ ರೆಡಿ ಆದಾಗ. ನನಗಂತೂ ಅವಳಿಗೆ ರೆಡಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಏನು ಮಾಡೋಣ, ದೇವರು ನನಗೆ ಹೆಣ್ಮಕ್ಳು ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವಳ ಜೊತೆನೇ ಫುಲ್ಫಿಲ್ ಮಾಡ್ಕೊಳೋದು. ಆ್ಯಕ್ಚುಲಿ ನಮ್ಮ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ. ಒಬ್ಬಳು ಅಂಕಿತಾ, ಒಬ್ಬಳು ಅಂಕಿತನ ತಂಗಿ, ಮತ್ತು ಇನ್ನೊಬ್ಬಳು ಪುನರ್ವಿ ಅಂತ ಇದ್ದಾಳೆ. ಅವಳು ಬರ್ತಾ ಇಂಟ್ರೊಡ್ಯೂಸ್ ಆಗ್ತಾಳೆ. ಪುನರ್ವಿ, ಭುವನು. ಸೊ 6 ಜನ ಇವರೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯರು. ಬರ್ತಾ ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಾರೆ ನಿಮಗೆ. ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಿರಂತೆ. ಬನ್ನಿ ಹೇಗಾಯಿತು ಬರ್ತಡೇ ಅಂತ ನೋಡಿ ಬರೋಣಂತೆ. ಫ್ರೆಂಡ್ಸ್, ಡಬಲ್ ಧಮಾಕ ಥರ ಡಬಲ್ ಕೇಕ್. ಅವ್ರ ಪಪ್ಪಾನು ಕೇಕ್ ತಂದಿದ್ರು. ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀಟಾನೆ ಕರ್ರೆ. ಬರ್ಡೇ ಟು ಯು ಅಂಕಿತಾ, ಹ್ಯಾಪಿ ಬರ್ಡೇ ಟು ಯು. 7 ಬರೋಸ್ ಕೈಗಿದೆ. ಕ್ಯೂಟ್ ಆಗಿ ಅವಳೆ ನೋಡಿ. ಅಂಕಿತಾ ಅವರಮ್ಮ. ಕೇಕ್ ಅಂದರೆ ಹಾಗೆ ಅಲ್ವಾ, ಮಕ್ಕಳಿಗೆ ಇಷ್ಟ. ಕಟಿಂಗ್ ಎಲ್ಲ ಆಯಿತು ನೋಡಿ. ಅಂಕಿತಾ ಎಲ್ಲರಿಗೂ ಕೇಕ್ ತಿನ್ನಿಸ್ತಿದ್ದಾಳೆ. ನಾವು ಹಾಗೆ ಫೋಟೋಸ್ ತಗೊಂಡಿದ್ವಲ್ಲ, ಸೊ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ. ಅಂಕಿತನ ಫ್ರೆಂಡು ಬಂದಿದ್ಲು ನೋಡಿ, ಚಾರ್ವಿ ಅಂತ. ನಮ್ಮ ಜಗನ್ ಅಲ್ಲಿ ನೋಡಿ, ಸಮರ್ಥ ನಿಂತಿದ್ದಾನೆ ಹಿಂದ್ಗಡೆ. ಇವರು ಅಂಕಿತಾ ಅವ್ರ ಪಪ್ಪ. ಚೆನ್ನಾಗಿತ್ತು ಅವತ್ತಿನ ದಿನ ಸೆಲೆಬ್ರೇಷನ್. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ವಿ ನೋಡಿ. ನಮ್ಮ ಮನೆಯವರು ನಾವು ಅವಳಿಗೆ ಸರ್ಪ್ರೈಸ್ ಆಗಿ ಕೇಕ್ ತಗೊಂಡೋಗಿದ್ವಿ. ಇವನು ನೋಡಿ, ಯಾರಿದು? ಸಮರ್ಥ್. ನೋಡಿ ಫ್ರೆಂಡ್ಸ್, ನಮ್ಮ ಸಮರ್ಥ್ ನೋಡಿ, ಅವನೇ ಇಷ್ಟಪಟ್ಟು ಫ್ರಾಕ್ ಹಾಕ್ಕೊಂಡಿದ್ದಾನೆ ಅವ್ರ ಅಕ್ಕಂದು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ. ಫ್ರೆಂಡ್ಸ್, ಈಗ ಬರ್ಡೇಗೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು ಸೆಲೆಬ್ರೇಷನ್. ಸಿಂಪಲ್ಲಾಗಿ ಮಸ್ತ್ ಆಯಿತು. ಡಬಲ್ ಸೆಲೆಬ್ರೇಷನ್, ಡಬಲ್ ಕೇಕ್ ಎಲ್ಲ ಚೆನ್ನಾಗಿತ್ತು. ಅವ್ರ ಪಪ್ಪಾನು ಕೇಕ್ ತಂದಿದ್ರು ಅವಳಿಗೆ. ಸೊ ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಮಸ್ತ್ ಎಂಜಾಯ್ ಮಾಡಿದ್ವಿ. ಹಾಗೆ ಅಂಕಿತಾ ಅವರಿಗೆ ಎಗ್ ರೈಸ್ ತಿನ್ನಬೇಕು ಅಂತ ಆಸೆ ಆಗಿತ್ತು. ಸೊ ಬರ್ಡೇ ಗರ್ಲ್ ಹೇಳಿದರೆ ಮತ್ತು ಎಗ್ ರೈಸ್ ಮಾಡಲಿಲ್ಲಂಗಿರೋದೇ ಇರೋಕ್ಕಾಗಲ್ಲ. ಸೊ ಅವ್ರ ಚಿಕ್ಕಪ್ಪ ಸ್ಪೆಷಲ್ಲಾಗಿ ಅವಳಿಗೋಸ್ಕರ ಎಗ್ ರೈಸು, ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಿಕೊಟ್ರು. ನನಗೆ ವಿಡಿಯೋ ತಗೊಳೋದು ಮರ್ತುಬಿಟ್ಟೆ ನಾನು. ಸೊ ವಿಡಿಯೋ ತೊಗೊಂಡಿಲ್ಲ, ಸಾರಿ. ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಚೆನ್ನಾಗಿತ್ತು ಪಾರ್ಟಿ. ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ಈಗ 11:15 ಆಗಿದೆ ಟೈಮು. ಸೊ ತುಂಬ ಲೇಟ್ ಆಗಿದೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ, ನಮ್ಮ ಚಾನಲ್ನ ಬೆಳೆಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.